हरि ओम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सत्शास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुहृदयाः तान् नमस्ते गुरुर्मम। हरि ओम। ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗದ್ಯರೂಪವಾದ ಶಾಸ್ತ್ರ ಪ್ರಮೇಯಗಳಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಎಂಬುದು ಶಾಸ್ತ್ರ ಪ್ರಮೇಯ ಹೇಗೆ ಎಂಬುದನ್ನು ನಾವು ಚಿಂತಿಸಿದಾಗ ಪುರಾಣ ಎಂಬ ಶಬ್ದವೇ ನಮಗೆ ಅದಕ್ಕೆ ಉತ್ತರವನ್ನು ತಿಳಿಸ್ತಾ ಇದೆ. ಪುರಾಣಗಳು ಅಂದರೆ ಏನರ್ಥ? ಪುರಾಣ ಅಂದರೆ ಪುರಾಣಿ ಅಂದರೆ ಒಂದು ಕಾಲಕ್ಕೆ ಸಂಬಂಧಪಟ್ಟಿದ್ದು ಎಂದು ಹೆಸರು. ಯಾಕೆ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದರೆ ಪೂರ್ವಕಾಲಿಕ ಎಂಬುದನ್ನು ಪುರಾಣ ಅಂತ ನಾವು ಹೇಳ್ತೀವಿ. ಸೊ ಪೂರ್ವ ಎಂಬತಕ್ಕಂಥದ್ದು ಅದಕ್ಕಿಂತ ಹಿಂದೆ ಇದ್ದವರಿಗೆ ಅದು ಭವಿಷ್ಯತ್ತಾಗಿರುತ್ತದೆ. ಯಾವ ಕಾಲದಲ್ಲಿ ಇರುತ್ತದೋ ಅದೇ ವರ್ತಮಾನವೂ ಆಗಿರುತ್ತದೆ. ನೆನ್ನೆಯ ದಿನ ನಮಗೆ ಪುರಾಣ ಅಂತ ಹೇಳಿದರೆ ನಾವು ಮೊನ್ನೆ ಇದ್ದವರಿಗೆ ನಿನ್ನೆ ಎಂಬುದು ಭವಿಷ್ಯತ್ತಾಗಿತ್ತು, ನಿನ್ನೆ ಇದ್ದವರಿಗೆ ಅದು ವರ್ತಮಾನವಾಗಿತ್ತು. ಆದ್ದರಿಂದ ನಮಗೆ ತಿಳಿಯುವ ಬಗೆ ಹೇಗೆ ಅಂದರೆ ಪುರಾಣ ಎಂಬುದು ಒಂದು ಅಂಗತೆಗೆ ನಾವು ವೀಕ್ಷೆ ಮಾಡ್ತಿದ್ದೇವೆ ಕಾಲವನ್ನು. ಹಾಗಾದರೆ ಕಾಲ ಮೊನ್ನೆಯೂ ಇತ್ತು, ನೆನ್ನೆಯೂ ಇತ್ತು, ಇಂದು ಇದೆ. ಇತ್ತು ಇದೆ ಎಂಬತಕ್ಕಂಥದ್ದನ್ನು ಯಾವುದು ದೃಢೀಕರಿಸ ಮಾಡ್ತಾ ಇರೋದು? ಎಲ್ಲ ಸಕಲ ಜೀವರ ಸ್ವರೂಪ. ಚಿದ್ರೂಪ ಸರ್ವೇ ಜೀವಾ ಎಂಬತಕ್ಕಂಥ ಹಿಂದಿನ ಪ್ರಮಾಣ ವಾಕ್ಯವನ್ನು ನೋಡಿದೆವು. ಎಲ್ಲ ಜೀವರು ಚಿದ್ರೂಪಗಳಾಗಿದ್ದಾರೆ. ಅಂದರೆ ಅಚಿದ್ರೂಪದ ಮೂಲಭೂತವಾದ ಜ್ಞಾನ ಏನು ಅಂದರೆ ಕಾಲದ ಜ್ಞಾನ. ಕಾಲ ಎಂಬುದು ಅನಾದಿ ನಿತ್ಯವಾಗಿರತಕ್ಕಂಥದ್ದರಿಂದ ಅನಾದಿ ನಿತ್ಯವಾಗಿರ್ತಕ್ಕಂಥ ಜೀವನು ಆ ಕಾಲವನ್ನು ತಿಳಿದನು. 3 ಕಾಲದಲ್ಲಿ ನಾವು ಅದನ್ನು ತಿಳಿಯಬೇಕು. ಇದನ್ನು ಸಂಸ್ಕೃತದಲ್ಲಿ 10 ಪ್ರಕಾರವಾಗಿ ಲಕಾರ ಎಂಬುದನ್ನು ಕಾಲವನ್ನು ಸೂಚಿಸುವಂತೆ ನಮಗೆ ಬೋಧಿತವಾಗಿದೆ. ಭೂತಕಾಲವನ್ನು ತಿಳಿಸುವುದೇ 3 ಲಕಾರವಿದ್ದು ಲಿಂಗ್, ರಿಸ್ ಮತ್ತು ಲೋಟ್ ಎಂಬತಕ್ಕಂಥದ್ದಾಗಿ 3 ಪ್ರಕಾರವಾಗಿರುತ್ತದೆ. ಹೇಗೆ ಅದು 3 ಪ್ರಕಾರ ಅಂದರೆ 1 ಕೋಟಿ ವರ್ಷದ ಹಿಂದೆ ವಿಶ್ವ ಎಂಬತಕ್ಕಂಥದ್ದು ಹುಟ್ಟಿತು ಅಂತ ಹೇಳುವಾಗ ನಾವೆಲ್ಲಿದ್ದೆವು? ಹುಟ್ಟಿತು ಅಂತ ಹೇಳಕ್ಕೆ ನಾವು ಅತಿ ನಿರ್ಧಾರಕವಾಗಿ ಹೇಳುವಾಗ ನಾವು ಇಲ್ಲದೇ ಇದ್ದೇ ಆ ಶಬ್ದ ಪ್ರಯೋಗವಾದರೂ ಹೇಗೆ ಸಾಧ್ಯ? ಆದ್ದರಿಂದ ವಿಶ್ವ ಹುಟ್ಟಿಕೆ ಮುಂಚೆ ನಾವಿದ್ದೆವು. ಅಂದರೆ ಜೀವನ ಸ್ವರೂಪದ ಯೋಗ್ಯತೆ ಕಾಲದ ನೆಂಟು. ಆದ್ದರಿಂದ 1 ಕೋಟಿ ಇಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಹಿಂದೆಯೂ ಸಹ ಶಬ್ದವನ್ನು ನಾವು
ಹೇಳಬಹುದು. ಅದರ ಜ್ಞಾನ ನಮಗೆ ಸ್ವರೂಪಕ್ಕೆ ಇದೆ ಎಂದರ್ಥ. ಅದರಂತೆ 100 ವರ್ಷದ ಹಿಂದೆ ನಾವು ಹುಟ್ಟಿದೆವು ಎಂದು ಯಾರು 100 ವರ್ಷದ ಒಬ್ಬ ವ್ಯಕ್ತಿ ಹೇಳಿದಾಗ ಕೋಟ್ಯಾಂತರ ವರ್ಷಗಳಲ್ಲಿ ಅನಂತ ಸಂಖ್ಯೆಯಲ್ಲಿ ಹುಟ್ಟಿದರೂ ಸಹ ಆ ಹುಟ್ಟಿನ ನೆನಪಿಲ್ಲದೆ ಪ್ರಸ್ತುತ ಹುಟ್ಟಿನ 100 ವರ್ಷದ ಹಿಂದೆ ಆದರೂ ಅವನು ಜ್ಞಾಪಕವಿರುತ್ತದೆ. ಯಾಕೆ ಅಂದರೆ ಈ ತನುವಿನ ಸಂಬಂಧದಿಂದ ನಿಶ್ಚಿತವಾಗಿ ಹೇಳುತ್ತಾನೆ, ತಾನು 100 ವರ್ಷದ ಹಿಂದೆ ಬಂದಿದ್ದೇನೆ, 100 ವರ್ಷದಿಂದ ಈ ದೇಹದಲ್ಲಿದ್ದೇನೆ. ಅಂದರೆ ಏನರ್ಥ? ಕೋಟಿ ವರ್ಷದ ಹಿಂದೆ ಯುದ್ಧ ಜೀವ ಈಗ 100 ವರ್ಷದ ಹಿಂದೆಯಿಂದ ಒಂದು ಶರೀರದೊಳಗೆ ವಾಸ ಮಾಡಿಕೊಂಡಿದ್ದಾನೆ ಎಂಬುದು ಸಹ ಅವನಿಗೆ ಅರಿವಿದೆ. ಅದರಂತೆ ನಾಳೆ ಬರುತ್ತೇನೆ, ನಾಳೆ ಮಾಡುತ್ತೇನೆ ಎಂಬತಕ್ಕಂಥ ಕೆಲವು ಕೆಲಸವನ್ನು ನಾವು ನಿವೇದಿಸಿಕೊಳ್ಳುತ್ತೇವೆ. ಇದು ಹೇಗೆ ಸಾಧ್ಯ? ಇಂದು ನಾವು ಆಹಾರ ಸೇವಿಸಿದೆವು, ಗಾಳಿ ಸೇವಿಸಿದೆವು, ಮಾತನಾಡಿದೆವು ಎಂಬತಕ್ಕಂಥದ್ದನ್ನು ಸಹ ಭೂತ, ವರ್ತಮಾನ, ಭವಿಷ್ಯತ್ ಕಾಲವನ್ನು ನಾವು ತಿಳಿಸ್ತಾ ಇದ್ದೀವಿ. ಒಂದು ವಾಕ್ಯ, ಒಂದು ಪದಾರ್ಥ, ಒಂದು ವಿಷಯವನ್ನು ಹೇಳುವಾಗ ಮನಸ್ಸಿನಲ್ಲಿ ಇರುತ್ತದೆ. ಅದು ಭೂತಕಾಲದ್ದು. ಅದು ವಾಕ್ ಮೂಲಕ ನಮಗೆ ಬಂದಾಗ ಅದು ವರ್ತಮಾನವಾಗಿರುತ್ತೆ. ಅದರ ಅರ್ಥಾನುಸಂಧಾನ ಭವಿಷ್ಯತ್ತಾಗಿರುತ್ತದೆ. ಆದ್ದರಿಂದ ಈ ಶರೀರದಿಂದ ಸಂಪರ್ಕದಿಂದ ನಾವು ಮಾತನಾಡುವ ಪ್ರತಿಯೊಂದು ಕ್ರಿಯೆಯು ಒಂದು ಆತ್ಮನಿಗೆ ಸೇರಿದೆ, ಇನ್ನೊಂದು ಮನಸ್ಸಿಗೆ ಸೇರಿದೆ, ಮತ್ತೊಂದು ಹೊರಗಿನ ಇಂದ್ರಿಯಗಳಿಗೆ ಸೇರಿದೆ ಅಂತಲೇ ತಿಳಿಯಬಹುದು. ಇದರಂತೆ ಪ್ರತಿ ಕ್ಷಣವನ್ನು ನಾವು ನೋಡಿದರೂ ಸಹ ಲವ, ತೃಣ ಇದರಲ್ಲೂ ಸಹ ಹಿಂದಿನ ಲವ, ಅಂದಿನ ಲವ, ಮುಂದಿನ ಲವ, ಈಗ ಕ್ಷಣದಲ್ಲೂ ಸಹ ನಾವು ಅತಿ ಸೂಕ್ಷ್ಮವಾಗಿ ಚಿಂತಿಸಬಹುದಾಗಿದೆ. ಇದನ್ನು ಮೂರು ಶಬ್ದಗಳಿಂದ ತಿಳಿಸುವ ಕಾಲ ಪುರಾಣ. ಪುರಂದರದಾಸರು ಇಡೀ ಕಾಲದ ಚಿತ್ರಣವನ್ನೇ 3 ಅಕ್ಷರದಲ್ಲಿ ಪುರಾತನವಾಗಿ ಇರತಕ್ಕಂಥದ್ದು, ವರ್ತಮಾನದಲ್ಲಿರತಕ್ಕಂಥದ್ದು, ಭವಿಷ್ಯದ ಕಾಲದಲ್ಲಿರತಕ್ಕಂಥದ್ದು ಎಂಬುದನ್ನು 3 ಸೇರಿಸಿ ಪುರಾಣ ಎಂದ ಶಬ್ದವನ್ನು ಹೇಳಿದ್ದಾರೆ. ಈ ಶಬ್ದದಿಂದ ನಮ್ಮ ಪ್ರತಿಯೊಬ್ಬರ ಜೀವನ ಸ್ವರೂಪ ಕಥನ. ನಮ್ಮ ಸ್ವರೂಪ ಹೇಗಿದೆ? ಚಿದ್ರೂಪವಾಗಿದೆ. ಚಿತ್ ಅಂದರೆ ಜ್ಞಾನ. ಯಾವ ರೀತಿ ಜ್ಞಾನ ಅಂದರೆ ಅನಾದಿ ನಿತ್ಯವಾದದ್ದು ಯಾವುದೋ ಅದೆಲ್ಲವೂ ಸ್ವರೂಪಭೂತ ಗುಣಗಳಾಗಿರುತ್ತದೆ. ಜ್ಞಾನದ ಜ್ಞಾನ, ಜ್ಞಾನದ ಜ್ಞಾನ, ಕಾಲದ ಜ್ಞಾನ, ಹೀಗೆ ಆಕಾಶದ ಜ್ಞಾನ, ದೇಶದ ಜ್ಞಾನ, ತನ್ನ ಸಂಸ್ಕಾರದ ಜ್ಞಾನ, ಹೀಗೆ ನಾವು ವಿಭಾಗಿಸಿದಾಗ ಇದು ಕೇವಲ ಆತ್ಮನ ಸ್ವತ್ತಾಗಿದೆ, ಅಂದರೆ ಸ್ವರೂಪದ ಸ್ವತ್ತಾಗಿದೆ. ಸ್ವರೂಪಕ್ಕೆ ಹೇಗೆ ಬಣ್ಣಿಸುವುದು ಅಂದರೆ ಈ ಗುಣಗಳಿಂದ ಅಂತ ನಾವು ಹೇಳಬಹುದು. ಇದರಲ್ಲಿ ಆತ್ಮನಿಗೂ ಮತ್ತು ಮನಸ್ಸಿಗೂ, ಮನಸ್ಸಿನಲ್ಲಿ ಬಂದಾಗ ತನ್ನದಲ್ಲದನ್ನು ತಾವು ಬಯಸಿದಾಗ ಅದು ಪ್ರಾರಬ್ಧ ರೂಪದಲ್ಲಿ, ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದು ಅನಾದಿ ಕಾಲದಿಂದ ಇದೆ. ಆ ಲಿಂಗ ಶರೀರದಲ್ಲಿ ಮಾನಸಿಕವಾಗಿ ಮಾಡಿದ ಕರ್ಮಗಳನ್ನೇ ಪ್ರಾರಬ್ಧ ಅಂತ ಹೆಸರು. ಈಗ ಈ ಶರೀರದಲ್ಲಿ ನಾವು ಬಂದಿರುವುದು ವರ್ತಮಾನವೆನಿಸಿದೆ. ಈಗ ಸಾಧನೆ ಎಂದರೆ ನಮಗೆ ಬೇಡವಾದ ಅನಿಸಿಕೆಗಳು ಯಾವ ಲಿಂಗ ಶರೀರದಲ್ಲಿ ತುಂಬಿಕೊಂಡಿದ್ದೇವೆಯೋ ಅದನ್ನು ಖಾಲಿ ಮಾಡಿಕೊಳ್ಳುವುದೇ ಆಗಿದೆ. ಇದೇ ನಮ್ಮ ಸಾಧನೆ ಎನಿಸಿದೆ. ಏಕೆಂದರೆ ಸ್ವರೂಪ ಎಂಬತಕ್ಕಂಥದ್ದು ಅನಾದಿ ನಿತ್ಯವಾದದ್ದು ಮತ್ತು ಅದರಲ್ಲಿ ತನ್ನದೇ ಆದ ಗುಣಗಳಿದೆ, ತನ್ನದೇ ಆದ ಯೋಗ್ಯತೆ ಇದೆ. ಅದಕ್ಕೆ ಬಾಹ್ಯ ಶರೀರದ, ಬಾಹ್ಯ ಪದಾರ್ಥದ ಯಾವ ಸಂಪರ್ಕದ ಅವಶ್ಯಕತೆ ಇಲ್ಲ.
ಮನಸ್ಸು ಜ್ಞಾನವನ್ನು ತಿಳಿಸಬೇಕಾಗಿಲ್ಲ, ಸ್ವರೂಪವೇ ತಿಳಿಯುತ್ತದೆ. ಹಾಗೆ ನಾವು ಶಬ್ದದಲ್ಲಿ ಈಗ ಇಷ್ಟು ಸಮಯ ಅಂತ ಹೇಳಬೇಕಾಗಿಲ್ಲ. ಇದು ಆತ್ಮನಿಗೆ ಎಂದೋ ತಿಳಿದಿದೆ, ಮನಸ್ಸಿಗೆ ತಿಳಿದಿದೆ, ಹೊರಗೆ ಇಂದ್ರಿಯಗಳಿಗೆ, ಕಣ್ಣುಗಳಿಗೆ ಈ ಒಂದು ಕಾಣಿಸಿತು. ಇದೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಚಿಂತಿಸಿದಾಗ ಪುರಾಣ ಎಂಬುದು ಕಾಲಬೋಧಕ ಎಂಬುದು ನಮಗೆ ಪರಿಚಯವಾಗುತ್ತದೆ. ಈ ಕಾಲದಲ್ಲಿ ನಾವು ಮಾಡಿರ್ತಕ್ಕಂಥ ಸುಖ ದುಃಖ ಶುಭ ಅಶುಭ ಕ್ರಿಯೆಗಳನ್ನು ನಾವು ಸಂಕಲ್ಪ ರೂಪದಲ್ಲಿರ್ತಕ್ಕಂಥ ಮನಸ್ಸಿನ ಪ್ರವೃತ್ತಿಯನ್ನು ನಾವು ಗಮನಿಸಬಹುದು. ಪ್ರಸ್ತುತ ನಮ್ಮ ದೇಹದಲ್ಲಿರ್ತಕ್ಕಂಥ ಆದಿ ವ್ಯಾಧಿಗಳನ್ನು ಗಮನಿಸಬಹುದು. ಹಿಂದೆ ಇಂದು ಮಾಡಿದ ಕರ್ಮದಿಂದ ಉಂಟಾಗುವ ಫಲವನ್ನು ಭೋಗಿಸುವ ನಾಳಿನ ಕರ್ಮದ ರಾಶಿಯನ್ನು, ಕರ್ಮದ ಫಲವನ್ನು ಸಹ ನಾವು ಹಿಂದೆ ಕಾಣಬಹುದು ಶಾಸ್ತ್ರ ರೂಪದಿಂದ. ಉದಾಹರಣೆಗೆ ಉಪ್ಪು ತಿಂದವ ನೀರು ಕುಡಿಯುತ್ತಾನೆ, ನೀರು ಕುಡಿದಿಲ್ಲ, ಆದರೆ ನೀರು ಕುಡಿಯುತ್ತಾನೆಂದು ಶಾಸ್ತ್ರದ ಪ್ರಯೋಗ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಎಂಬುದು ಎಷ್ಟು ಸತ್ಯ ಖಚಿತವಾಗಿದೆಯೋ ಹಾಗೆ ನಮಗೆ ಅನಾದಿ ಕಾಮಕರ್ಮಗಳಿಂದ ಅದನ್ನು ಅನುಭವಿಸುವಾಗ ನೀರಿನಂತೆ ಅದರ ಸುಖ ದುಃಖವನ್ನು ಅನುಭವಿಸಬೇಕು. ಇದನ್ನು ಹೋಗಲಾಡಿಸಿಕೊಳ್ಳಲು ಏನು ಮಾಡಬೇಕು? ತ್ಯಾಗ ಮನೋಭಾವ ಬೇಕು. ಇದು ತನ್ನದಲ್ಲ ಎಂಬತಕ್ಕಂಥದ್ದು ತಿಳಿದಾಗ ಭಗವಂತ ಪರೋಕ್ಷ ಜ್ಞಾನವನ್ನು ಕೊಟ್ಟು ತಮಗೆ ಬೇಡವಾದ ಮಾನಸಿಕ ಶರೀರದಿಂದ ಲಿಂಗ ಶರೀರದಲ್ಲಿ ಹೊತ್ತಿರುವ ಎಲ್ಲ ಕಾಮಕರ್ಮಾದಿಗಳು, ಜಿಡ್ಡು, ನಮಗೆ ಅನಿಷ್ಟವಾದ ಎಲ್ಲ ಕಾಮನೆಗಳನ್ನು ಭಗವಂತ ತೆಗೆದುಹಾಕುತ್ತಾನೆ. ಯಾರವನು ಅಂದರೆ ಪುರುಷೋತ್ತಮ, ಪುರಾಣ ಪುರುಷೋತ್ತಮ ಎಂಬುದು ಇಷ್ಟೇ ಕಥಾನಕವನ್ನು, ವಾಸ್ತವಿಕ ಕಥೆಯನ್ನು ಎಲ್ಲ ಪುರಾಣಗಳು ಸಾರುತ್ತಿದೆ. ಪ್ರಸ್ತುತ ಬ್ರಹ್ಮಪುರಾಣದಲ್ಲಿರ್ತಕ್ಕಂಥ ಉದಾಹರಣೆ ವಾಕ್ಯವನ್ನು ನೋಡಿದರೆ, ಭಗವಂತಂ ವಿನಾ ಅನ್ಯತ್ರ ಪ್ರವೃತ್ಯಾದಿ ಪ್ರಕಾಶನಂ ಪ್ರಾರಬ್ಧ ಕರ್ಮಣೇವ ಸ್ಯಾತ್ ಕದಾಚಿತ್ ಜ್ಞಾನಿನಾಮಪಿ ತಾಂ ದ್ವೈತ ದೃಷ್ಟಿಂ ಮೇ ದೇವ ಛಿಂದಿ ಜ್ಞಾನವರಾಸಿನ. ವರಾದ ಶ್ರೇಷ್ಠವಾದ ಜ್ಞಾನ ಎಂಬ ಹಸಿನ ಯಾವ ಕೊಡಲಿಯಿಂದ ಅಥವಾ ಚಾಕುವಿನಿಂದ ಚಿಂದಿ ಸೀಳಿಬಿಡು. ಯಾವುದನ್ನ? ಪ್ರಾರಬ್ಧ ಕರ್ಮಣೇವ ಸ್ಯಾತ್, ಯಾವುದು ನಮ್ಮ ಹಿಂದಿನ ಪ್ರಾರಬ್ಧ ಕರ್ಮ ಎಂಬುದು ಇದೆಯೋ ಅದನ್ನು ಚಿಂದಿ. ಯಾಕೆ ಇದು ಬಂತು? ದ್ವೈತ ದೃಷ್ಟಿಯು ಮೇ, ನನ್ನ ಭಗವಂತನ ಬಿಟ್ಟು ಬೇರೆ ಚಿಂತನೆ ಮಾಡಿದ್ದು ಇದಕ್ಕೆ ಕಾರಣ. ಭಗವಂತ ಸರ್ವತ್ರ ಇದ್ದಾರೆ, ಪುರುಷೋತ್ತಮ ಅವನು. ಅದನ್ನು ನಾವು ತಿಳಿದುಕೊಳ್ಳದೆ ಅನ್ಯತಾ ವಿಷಯಗಳನ್ನು ನಾವು ಯೋಚಿಸಿದಾಗ ಅದು ಕಾಮಕರ್ಮ ರೂಪವಾಗಿ ಮನಸ್ಸಿನಲ್ಲಿ ದೋಷ ರೂಪವಾಗಿ ನಿಂತುಕೊಂಡಿದೆ. ಅದನ್ನು ಚಿಂದಿ, ಅದನ್ನು ನಾಶ ಮಾಡು. ಜ್ಞಾನ, ಶ್ರೇಷ್ಠವಾದ ಜ್ಞಾನದ ಅಪರೋಕ್ಷ ಜ್ಞಾನ ಎಂಬ ಖಡ್ಗದಿಂದ ಅದನ್ನು ನಾಶ ಮಾಡು. ಭಗವಂತಂ ವಿನಾ ಅನ್ಯತ್ರ ಪ್ರವೃತ್ಯಾದಿ ಪ್ರಕಾಶನಂ. ಈ ಪ್ರಕಾಶ ಎಂಬುದು ಆತ್ಮನ ಪ್ರಕಾಶ. ಪ್ರತಿಯೊಬ್ಬರೂ ಆ ಪ್ರಕಾಶವನ್ನು ಉಳ್ಳತಕ್ಕಂಥವರು, ಅದಕ್ಕೆ ಚಿದ್ರೂಪ ಎಂದು ಹೆಸರು. ಈ ಪ್ರಕಾಶದಿಂದ ನಾವು ಏನು ಮಾಡೋದು? ಭಗವಂತನನ್ನು ಬಿಟ್ಟು ಅನ್ಯತ್ರ ಪ್ರವೃತ್ತಿ, ನಮ್ಮ ಜೀವನ ಗುಣವಾದ ಸ್ವರೂಪ ಸತ್ತ, ಪ್ರವೃತ್ತಿ ಸತ್ತ, ಪ್ರಮಿತಿ ಸತ್ತ. ಪ್ರವೃತ್ತಿಯಿಂದ ವೃತ್ತಿಯ ಕೆಲಸ, ಪ್ರವೃತ್ತಿಯ ಪ್ರಕಾಶೇನ, ತನ್ನ ಸ್ವರೂಪದ ಅರಿವಿನಿಂದ ತನ್ನ ಮನಸ್ಸಿನಲ್ಲಿ ಆಸೆಯನ್ನು ಮಾಡಿಕೊಂಡಿದ್ದು ಪ್ರವೃತ್ತಿ. ಆಸೆ ಎಂಬುದು ತನಗಲ್ಲದ್ದನ್ನು ಬಯಸುವಿಕೆ. ತನ್ನದು ಒಂದು ಏನು ಬಿಂಬರೂಪಿಯಾದ ಭಗವಂತನ ನೋಡುವುದೇ ಆಗಿದೆ. ಅದು ಬಿಟ್ಟು ಅನ್ಯತ್ರ ತದನ್ಯತ್ರ ಭಗವಂತಂ ಅನ್ಯತ್ರ, ತನ್ನ ಬಿಂಬರನ್ನು ಬಿಟ್ಟು ಬೇರೆ ಚಿಂತಿಸುವುದೇ ಪ್ರವೃತ್ತಿಯಾಗಿದೆ.
ಅದು ದೋಷಕರವಾಗಿದೆ. ತಾನ್ಯೇವ ತಾಂ ದ್ವೈತ ದೃಷ್ಟಿಂ ಮೇ ದೇವ ಚಿಂದಿ. ಭಗವಂತನ ಬಿಟ್ಟು ಎರಡನೇ ಪದಾರ್ಥವನ್ನು ನಾವು ಚಿಂತಿಸಿದ್ದೇ ದ್ವೈತ ದೃಷ್ಟಿಯಾಯಿತು. ಅಂದರೆ ಏನು? ಭಗವಂತನ ಒಬ್ಬನೇ ನಾವು ಎಲ್ಲರಲ್ಲೂ ಕಾಣಬೇಕು. ಭಗವಂತನು ಗುಣಪೂರ್ಣ, ದೋಷ ದೂರ. ಅನ್ಯತ್ರ ಸಕಲವೂ ದೋಷದಿಂದ ಆವರಕವಾಗಿರತಕ್ಕಂಥದ್ದು ಜೀವರುಗಳು, ಪದಾರ್ಥಗಳು. ನಾವು ಅದರಲ್ಲಿ ಚಿಂತನೆ ಮಾಡಿದಾಗ ಅದೇನಾಯಿತು? ದ್ವೈತ ದೃಷ್ಟಿಂ. ಎರಡನೇ ಪದಾರ್ಥವನ್ನು ನಾವು ನೋಡಿದಾಗ, ನಮಗಲ್ಲದನ್ನು ನೋಡಿದಾಗ ಅದು ಬಯಕೆ ಎನಿಸಿಕೊಂಡದ್ದು ಮಾನಸಿಕ ದೋಷವೆನಿಸಿತು. ಇದನ್ನು ಅಪರೋಕ್ಷ ಜ್ಞಾನ ಎಂಬ ಖಡ್ಗದಿಂದ ಕತ್ತರಿಸು ಎಂದು ಹೇಳಿ ಬ್ರಹ್ಮಪುರಾಣದ ವಾಕ್ಯವಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ಭಾಗವತದ 1ನೇ ಸ್ಕಂದದ 15ನೇ ಅಧ್ಯಾಯದ 3ನೇ ಶ್ಲೋಕಕ್ಕೆ ಶ್ರೀಮದಾನಂದ ತೀರ್ಥರು ತೋರಿಸಿದ್ದಾರೆ. ಭಾಗವತ 1ನೇ ಸ್ಕಂದ ಸಂಪೂರ್ಣವಾಗಿ ಪರೀಕ್ಷಿತ್ ಮಹಾರಾಜನನ್ನು ಯೋಗ ಮಾರ್ಗದಲ್ಲಿ ಕೊಳ್ಳಿಸಿಕೊಳ್ಳುವುದೇ ಆಗಿದೆ. ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನು ಹೇಗೆ ತಾನು ಶರೀರವನ್ನು ಬಿಡಬೇಕು, ಪರೀಕ್ಷಿತ್ ಮಹಾರಾಜನದು ಚರ್ಮ ಶರೀರವಾದ್ದರಿಂದ ಇನ್ನು ಏನನ್ನೂ ಅದನ್ನು ಹೊತ್ತುಕೊಂಡು ಹೋಗಬಾರದು, ಎಲ್ಲವೂ ಅಲ್ಲಿ ಖಾಲಿಯಾಗಬೇಕು. ಆ ದೃಷ್ಟಿಯಿಂದ ಎಲ್ಲವನ್ನು ಕೊಡಿಕೊಳ್ಳುವುದು ಹೇಗೆ? ದಿವ್ಯ ಜ್ಞಾನದಿಂದ, ಅಪರೋಕ್ಷ ಜ್ಞಾನದಿಂದ. ಯಾತಕ್ಕೆ ಈ ರೀತಿಯಲ್ಲಿ ಬಂತು ಅಂದರೆ, ವಾಸುದೇವಾಘ್ರಿಂ ಅವಿಜ್ಞಾನ ಪರಿಬೃಂಹಿತ ರಂಹಸ ಭಕ್ತ್ಯಾ ನಿರ್ಮಿತಾತ ಶೇಷ ಕಷಾಯ ಯದಿ ಶಣೋ ಜನಃ ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮಮೂರ್ಧನಿ ಕಾಲಕ್ರಮ ತಮೋರುದ್ಧಂ ಪುನರುಜ್ಜಗಂ ವಿಭುಃ ವಿಶೋಕೋ ಬ್ರಹ್ಮ ಸಂಪತ್ಯಾ ಸಂಚಿನ್ದ್ವೈತ ಸಂಶಯಃ ಲೀನ ಪ್ರಕೃತಿ ನೈಗುಣ್ಯಾತ್ ಅಲಿಂಗಾತ್ವದ ಅಸಂಭವಃ. ಶ್ರೀಹರಿಯ ಚರಣಕಮಲಗಳಲ್ಲಿ ಚೆನ್ನಾಗಿ ಜ್ಞಾನವನ್ನು ಹೊಂದಿ ಅದರಿಂದ ಅಭಿವೃದ್ಧಿಯಾದ ವೇಗವುಳ್ಳ ಭಕ್ತಿಯಿಂದ ಚೆನ್ನಾಗಿ ನಾಶ ಹೊಂದಿದ ಸಕಲ ಪಾಪಗಳಿಂದ ಕೂಡಿದ ಬ್ರಹ್ಮಾಪರೋಕ್ಷ ಬುದ್ಧಿಯುಳ್ಳ ಸಮರ್ಥನಾದ ಅರ್ಜುನನು ಬ್ರಹ್ಮಾಪರೋಕ್ಷ ಜ್ಞಾನದಿಂದ ಬಂದು ಮರಣಾದಿಗಳಿಂದ ಶೋಕರಹಿತನಾಗಿ ಚೆನ್ನಾಗಿ ನಾಶವಾದ ಅನ್ಯತಾ ಜ್ಞಾನ ಮತ್ತು ಸಂಶಯ ಜ್ಞಾನವುಳ್ಳವನಾಗಿ ಚೆನ್ನಾಗಿ ಲೀನವಾದ ಪ್ರಕೃತಿಯುಳ್ಳವನಾದ್ದರಿಂದ ಸತ್ವ ರಜೋ ತಮ ಗುಣಗಳ ಸಂಪರ್ಕವಿಲ್ಲದವನಾಗಿ ಅದರಿಂದಲೇ ದಗ್ಧ ಸೂಕ್ಷ್ಮಲಿಂಗ ಶರೀರವುಳ್ಳವನಾಗಿ ಜ್ಞಾನ ಉತ್ಪತ್ತಿ ಕಾಲದಿಂದ ಹೀಗೆ ಇದ್ದ ಅರ್ಜುನನು ಶ್ರೀಕೃಷ್ಣನಿಂದ ಯುದ್ಧ ಭೂಮಿಯಲ್ಲಿ ಯುದ್ಧಕ್ಕೆ ಮೊದಲು ಗೀತೋಪದೇಶದಿಂದ ಯಾವ ಬ್ರಹ್ಮಜ್ಞಾನ ಉಪದೇಶಿಸಲ್ಪಟ್ಟಿತೋ ಅದು ದುಷ್ಟ ಪ್ರಾರಬ್ಧ ಬಲದಿಂದ ದ್ವಾಪರಾಂತ್ಯಕಾಲದ ಬಲದಿಂದ ನಾಶವಾಗಿರಲು ಅಂಧ ಸದೃಶ ತಮೋಗುಣದಿಂದ ಅವ್ಯಕ್ತವಾಗಿರಲು ಪ್ರಾರಬ್ಧ ಪುಣ್ಯದಿಂದ ವ್ಯಕ್ತೀಕರಿಸಿಕೊಂಡನು ಎಂದು ಇದರ ಅರ್ಥ. ಅನಾದಿ ಕಾಮಕರ್ಮಗಳು ಏನಿತ್ತು ಅದು ವರ್ತಮಾನದ ಪ್ರತ್ಯಕ್ಷ ಜ್ಞಾನ ಕೃಷ್ಣರ ಹಿತೋಪದೇಶದಿಂದ ಆ ತಪ್ಪಿನ ಅರಿವು ಆಯಿತು ಎಂದರ್ಥ. ಇಲ್ಲಿ ಶ್ರೀಮದಾನಂದ ತೀರ್ಥರು ಇದಕ್ಕೆ ಉತ್ತರವನ್ನು ಭಾಷ್ಯ ರೂಪದಲ್ಲಿ ಬರೆದಿದ್ದಾರೆ. ಜ್ಞಾನೀನಾಂ ಪ್ರಾರಬ್ಧಸ್ಯೇವ ನಿರ್ಮಥಾನಂ ಯೋಗಸ್ಯೇವ ಮಹತಾ ಕಾರಣೇನೈವ ಪ್ರಾರಬ್ಧನ್ ಅನ್ಯಾಪಿ ಕಾನಿಚಿತ್
ಕರ್ಮಾಣಿ ಕ್ಷಯಮಾಯಾಂತಿ ಬ್ರಹ್ಮದೃಷ್ಟಿ ಮತ ಕ್ವಚಿತ್ ಎಂಬತಕ್ಕಂಥದ್ದು ಭವಿಷ್ಯತ್ ಪುರಾಣದಲ್ಲಿದೆ. ಯಾವ ಜ್ಞಾನಿಗಳಾದರೂ ಸಹ, ಜ್ಞಾನಿ ಅಂದರೆ ಅಪರೋಕ್ಷ ಜ್ಞಾನಿಯಾದರೂ ಸಹ, ಅವನಲ್ಲಿ ಪ್ರಾರಬ್ಧವಶದಿಂದ ನಿರ್ಮಾಣವಾದ ಅನಾದಿ ಕಾಮಕರ್ಮಗಳನ್ನು ಈ ಶ್ರೇಷ್ಠವಾದ ಅಪರೋಕ್ಷ ಜ್ಞಾನದಿಂದ ಕಂಡುಕೊಳ್ಳುತ್ತಾನೆ ಮತ್ತು ಭಗವಂತನ ವಿಶೇಷ ಅನುಗ್ರಹ ದೃಷ್ಟಿಯಿಂದ ಅದನ್ನು ಕಳೆದುಕೊಳ್ಳುತ್ತಾನೆ. ಕರ್ಮಾಣಿ ಕ್ಷಯಮಾಯಂತೆ ಬ್ರಹ್ಮದೃಷ್ಟಿ ಅತಃ ಕ್ವಚಿತ್. ಭಗವಂತನ ಅಪರೋಕ್ಷ ಜ್ಞಾನ, ಭಗವಂತನ ಕಾಣುವುದರಿಂದ ತನ್ನ ದೋಷ ಲಿಂಗ ಶರೀರದಲ್ಲಿ ಕೂಡಿಟ್ಟಿದ್ದ ಎಲ್ಲ ಅನಾದಿ ಕಾಮಕರ್ಮಗಳು ನಾಶವಾಗುತ್ತದೆ. ತೇಷಾಮಪಿ ಕಾಮ್ಯಕರ್ಮ ಫಲದೃಷ್ಟೇಶ್ಚ. ಇದನ್ನು ಯಾವಂತಹದು ಅಂದರೆ ಕಾಮಕರ್ಮಗಳು, ಅನಾದಿ ಕಾಮಕರ್ಮಗಳು, ತನಗಲ್ಲದ್ದನ್ನು ಬಯಸಿದ್ದು. ತಮ ಆದಿ ನಿರೋಧಸ್ಯ ಪ್ರಾರಬ್ಧಂ ಕರ್ಮಣೈವ. ಜ್ಞಾನಾದಿ ವ್ಯಕ್ತಿರವ್ಯಕ್ತಿ ಸುಖ ದುಃಖಾದಿಕಂ ತಥಾ ಸುದೃಷ್ಟಂ ಬ್ರಹ್ಮತತ್ವಾನಂ ಭವತ್ಯೇ ಆರಬ್ಧ ಕರ್ಮಣ. ಜ್ಞಾನಿಗಳು ಈ ಸುಖ ದುಃಖಾದಿಗಳನ್ನು ವ್ಯಕ್ತ ಮತ್ತು ಅವ್ಯಕ್ತ ರೂಪದಲ್ಲಿ ಆಯಾ ಕಾಲದಲ್ಲಿ ಅದರ ಸಂಬಂಧ ರೂಪವಾದ ಫಲ ವ್ಯಕ್ತವೂ ಆಗಿರುತ್ತದೆ. ಅವ್ಯಕ್ತವಾಗಿ ಇನ್ನು ಕಾಮ ಕರ್ಮ ರೂಪದಲ್ಲಿ ಇರುತ್ತೆ. ಅದು ಸುಖ ದುಃಖಾದಿಗಳ ಕಾರಣದಂತೆ ನಮಗೆ ಕಾಣಿಸಿಕೊಳ್ಳುತ್ತದೆ. ಅದು ಫಲರೂಪ. ತದೇವ ಸಂಚಿನ್ನ ದ್ವೈತ ಸಂಶಯತ್ವಂ ಲೀನ ಪ್ರಕೃತಿತ್ವಂ ನೈರ್ಗುಣ್ಯಂ ಚ ಲೀನ ಪ್ರಕೃತಿ ನೈರ್ಗುಣ್ಯಂ. ತಸ್ಮಾತ್ ಸೂಕ್ಷ್ಮ ಶರೀರತ್ವಾತ್ ಅನಾರಬ್ಧ ಕರ್ಮ ಮೂಲತ್ವಾತ್ ಅಸಂಭವ ಪುನರುತ್ಪತ್ತಿ ವರ್ಜಿತಾ. ಯಾವ ದೋಷಗಳಿಂದ ನಿರ್ಮೂಲಮಾಗುವ ತನಕ ಭಗವಂತನ ಸಮೀಪಕ್ಕೆ ಹೋಗುವದಕ್ಕೆ ಸಾಧ್ಯವಿಲ್ಲ. ಭಗವಂತನ ಅಪರೋಕ್ಷ ಜ್ಞಾನದಿಂದ ಈ ಎಲ್ಲ ಜ್ಞಾನಗಳು ನಾಶವಾಗುತ್ತದೆ. ಜ್ಞಾನೋದಯ ಕಾಲ ಏವಂ ಭೂತಃ ಸನ್ ಪುನರಪಿ ಅಜಗಚ್ಚತ್ ಪ್ರಕೃತಿಂ ಸ್ವ ಆತ್ಮಸಂಶಿಷ್ಟಾಂ ಗುಣಾನ್ ಸತ್ವಾದಿಕಾನಪಿ. ಕರ್ಮಾಣಿ ಸೂಕ್ಷ್ಮದೇಹಂ ಚ ಜಾಯಮಾನಂ ಹರೇದೃಶಿ ದಹೇದಾದಪಿ ಸಂದಿಗ್ಧೇಹೇ ಇಂಧನವತ್ ತತ್ ಪುನಃ ಪುನಃ. ಯಾವದಾರಬ್ಧ ಕರ್ಮಂ ಸ್ಯಾತ್ ಅವಿವಾವಪಿ ಸ್ಥಿರೋ ವ್ರಜತ್ ಎಂಬತಕ್ಕಂಥ ಬ್ರಹ್ಮತರ್ಕದಿಂದ ನ್ಯಾಯದಿಂದಲೂ ಅನಂತ ಕಾಲದಿಂದ ಕೂಡಿದ್ದ ಅನಾದಿ ಕಾಮಕರ್ಮಗಳು ಭಗವಂತನ ದೃಷ್ಟಿಯಿಂದ, ಭಗವಂತನ ನೋಡುವುದರಿಂದ ನಾಶವಾಗುತ್ತದೆ ಎಂದರ್ಥ. ಇದು ಬ್ರಹ್ಮಪುರಾಣವು ಸಹ ಇದನ್ನು ವಿಶೇಷವಾಗಿ ಪುಷ್ಟೀಕರಿಸ್ತಾ ಇದೆ. ಆ ಶಬ್ದವೇ ಭಗವಂತಂ ವಿನಾ ಅನ್ಯತ್ರ ಪ್ರವೃತ್ಯಾದಿ ಪ್ರಕಾಶನಂ ಪ್ರಾರಬ್ಧ ಕರ್ಮಣೈವೈವ ಸ್ಯಾತ್ ಕದಾಚಿತ್ ಜ್ಞಾನಿನಾಮಪಿ ತಾಂ ದ್ವೈತ ದೃಷ್ಟಿಂ ಮೇ ದೇವ ಚಿಂದಿ ಜ್ಞಾನವರಾಸಿನ. ಭಗವಂತನ ಅನುಸಂಧಾನರಹಿತವಾದ ವಿಷಯಭೋಗಗಳ ನಿವೃತ್ತಿ, ಸಂಚಿನ್ನ ದ್ವೈತ ಸಂಶಯತ್ವಂ. ಭಗವಂತನ ಪೂಜೆಯಲ್ಲಿ ವಿನಿಯೋಗವಾಗದ ವಿಷಯಭೋಗದಲ್ಲಿ ಪ್ರವೃತ್ತಿ, ಅದರ ಅನುಭವಗಳು ದ್ವೈತ ಸಂಶಯಗಳು ಎಂದು ಹೆಸರು. ಇವು ಕೆಲವೊಮ್ಮೆ ವಿಜ್ಞಾನಿಗಳಿಗೂ ಪ್ರಾರಬ್ಧ ವಶದಿಂದ ಇರುತ್ತದೆ. ಈ ದ್ವೈತ ಸಂಶಯವನ್ನು ಅಪರೋಕ್ಷ ಜ್ಞಾನ ರೂಪವಾದ ಉತ್ತಮ ಕತ್ತಿಯಿಂದ ಕತ್ತರಿಸು ಎಂದು ಜಿಜ್ಞಾಸು ಪ್ರಾರ್ಥಿಸಬೇಕು ಎಂಬುದು ಬ್ರಹ್ಮಪುರಾಣದಲ್ಲಿದೆ. ಇದರ್ಥವೇನು? ಪುರಾಣ ಪುರುಷೋತ್ತಮ ಎಂಬುದು ನಮ್ಮ ಬಿಂಬ ಎಲ್ಲಿದ್ದಾನೆ? ನಮ್ಮೊಳಗೆ ಇದ್ದಾನೆ. ಇದರ ಅರಿವು ಯಾಕೆ ಅನಾದಿ ಕಾಲದಿಂದ ಬರಲಿಲ್ಲ? ಬಾರದೇ ಇರೋದಕ್ಕೆ ಕಾರಣ, ನಮಗೆ ಬಿಂಬನನ್ನು ಬಿಟ್ಟು ಬೇರೆ
ಪದಾರ್ಥವನ್ನು ಚಿಂತಿಸಿದೆವು. ಪ್ರಕೃತಿಯಲ್ಲಿ ರೂಪವಾದ ಸತ್ವಗುಣ, ರಜೋಗುಣ, ತಮೋಗುಣ ನಮಗೆ ಬಂಧಕ ರೂಪವಾಗಿ ನಾವು ಅದನ್ನು ಇಚ್ಛಿಸಿದ್ದರಿಂದ ದ್ವೈತ ಸಂಶಯ ಭಗವಂತನ ಬಿಟ್ಟು ಎರಡನೇ ಪದಾರ್ಥವನ್ನು ನಾವು ಚಿಂತಿಸಿದೆವು. ಆ ಚಿಂತಿಸಿದ ಪದಾರ್ಥ ನಮ್ಮದಲ್ಲ. ನಮ್ಮದು ಯಾವುದು? ತಾನೇ ಸ್ವತಃ ತಂ ಸೃಷ್ಟಂ ತದೇವ. ಅಂದರೆ ಯಾವುದು? ಸೃಷ್ಟಿಯಾದ ಮೇಲೆ ಭಗವಂತನೇ ತಾನು ಒಳಗಡೆ ಕೂತಿರ್ತಾನೆ. ಹಾಗೆ ಅನಾದಿ ಕಾಲದಿಂದ ಜೀವನೊಳಗೆ ಇರತಕ್ಕಂಥವನು ಯಾರು? ಬಿಂಬರೂಪಿ. ಆ ಬಿಂಬನನ್ನು ಪ್ರತಿಯೊಬ್ಬ ಜೀವರು ಚಿಂತಿಸಿದಾಗ ಚಿದ್ರೂಪ ಪ್ರಕಾಶವಾಗುತ್ತದೆ, ವ್ಯಕ್ತವಾಗುತ್ತದೆ. ಈಗ ಅವ್ಯಕ್ತವಾಗಿರುವುದ ಕಾರಣ ಮಾನಸಿಕವಾಗಿ ನಮಗೆ ಬೇಡವಾದ ಕಾಮನೆಗಳನ್ನು ಲಿಂಗ ಶರೀರದಲ್ಲಿ ಇಟ್ಟುಕೊಂಡಿದ್ದೇವೆ. ಈ ಲಿಂಗ ಶರೀರ ಎಂಬತಕ್ಕಂಥದ್ದು ಪ್ರಕೃತಿ ದಶೆಯಿಂದ ಮಹಾಲಕ್ಷ್ಮೀ ದೇವಿಯರು ನಮಗೆ ಕೂಡಿಸಿ ಇಟ್ಟಿದ್ದಾರೆ, ಅದು ಬಡಿಸಿದ್ದಾರೆ. ಅದು ಅನುಭವ ಆಗುವ ತನಕ ನಮ್ಮ ಚಿದ್ರೂಪ ವ್ಯಕ್ತವಾಗುವುದಿಲ್ಲ, ಹಾಗೂ ಬಿಂಬರೂಪವನ ಪ್ರಕಾಶವನ್ನು ನಾವು ಸವಿಯುವುದಿಲ್ಲ. ಇದಕ್ಕೆ ಪ್ರತಿಬಂಧಕವಾಗಿರುವುದು ಪ್ರಕೃತಿ. ಈ ಪ್ರಕೃತಿಯನ್ನು ಬಂಧನವನ್ನು ಬಿಡಿಸುವುದಕ್ಕೆ ಬಿಂಬರ ಪ್ರಕಾಶ ನಮಗೆ ಅರಿವಾಗಬೇಕು. ಅದು ಪುರುಷೋತ್ತಮತ್ವ ಎಂಬ ತತ್ವಜ್ಞಾನ. ಭಗವಂತ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಉತ್ತಮನಾದವನು, ಅನಾದಿ ಅನಂತ ಕಾಲಕ್ಕೂ ಉತ್ತಮನು ಎಂಬ ದಿವ್ಯ ಜ್ಞಾನ ನಮಗೆ ಅತಿ ಸ್ಪಷ್ಟವಾಗಿ ಕರತಲಾಮಕವಾಗಿ ಅರಿತಾಗ ಬ್ರಹ್ಮದೃಷ್ಟಿ ಭಗವಂತ ಕಾಣಿಸಿಕೊಳ್ಳುತ್ತಾನೆ. ಅದು ವ್ಯಕ್ತವಾಗುತ್ತಾನೆ ಎಂದರ್ಥ. ಎಲ್ಲಿಂದ ಕಾಣಿಸಿಕೊಳ್ಳುತ್ತಾನೆ? ನಮ್ಮ ಬಿಂಬನೇ ಕಾಣಿಸಿಕೊಳ್ಳುತ್ತಾನೆ. ಬಿಂಬ ಕಾಣಿಸಿಕೊಂಡಾಗ ಪ್ರಕಾಶಮಾನವಾಗಿ ಎಲ್ಲ ತಮಸ್ಸು ಹರಿದು ಹೋಗುವಂತೆ ಅನಾದಿ ಕಾಮಕರ್ಮಗಳು ಸುಟ್ಟು ಹೋಗುತ್ತದೆ, ಚಿಂದಿ ದೂರಲ್ಪಡುತ್ತದೆ. ಇದು ಭಗವಂತನ ವಿಶೇಷ ಅನುಗ್ರಹ ರೂಪ. ಇದು ನಮಗೆ ಮೂಲ ಬೀಜ ಅಕ್ಷರದಂತೆ ಮಂತ್ರಮಯ ರೂಪವಾಗಿದೆ. ಪುರಾಣ ಪುರುಷೋತ್ತಮ ತತ್ವ. ಈ ಪುರಾಣ ಪುರುಷೋತ್ತಮ ತತ್ವವನ್ನು ಇಷ್ಟು ವಿಶೇಷವಾಗಿ ಬ್ರಹ್ಮಪುರಾಣ ತಿಳಿಸಿರುವುದನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಲಘುವಾಗಿ ಹೇಳಿ ಅನಂತ ಅರ್ಥವನ್ನು ಇರತಕ್ಕಂಥ ಶಬ್ದವನ್ನು ತಿಳಿಸಿದ್ದಾರೆ. ಇದನ್ನು ಶ್ರೀಮದಾನಂದ ತೀರ್ಥರು ವೇದವ್ಯಾಸರ ವಾಕ್ಯದಿಂದಲೇ ನಮ್ಮ ಅಜ್ಞಾನವನ್ನು ದೂರ ಮಾಡಿಕೊಳ್ಳಲು ದಿವ್ಯ ಮಾರ್ಗವನ್ನು ತೋರಿಸಿದ್ದಾರೆ. ಅದು ಭಾಗವತ ತಾತ್ಪರ್ಯ ಎಂಬ ಶಬ್ದದಿಂದ. ಭಾಗವತ ತಾತ್ಪರ್ಯ ಎಂಬತಕ್ಕಂಥದ್ದು ಸಕಲ ಪುರಾಣವನ್ನು ನೋಡತಕ್ಕಂಥ ದಿವ್ಯ ದೃಷ್ಟಿ ರೂಪವಾಗಿದೆ. ಆದ್ದರಿಂದ ಈ ದಿವ್ಯ ದೃಷ್ಟಿಯಿಂದ ಪುರಾಣವನ್ನು ನಾವು ಚಿಂತಿಸಿದಾಗ ಭಗವಂತನ ಚಿಂತನೆ ನಮ್ಮ ಪ್ರಾಕೃತವಾಗಿ ವ್ಯಕ್ತವಾಗುತ್ತದೆ. ಅಪ್ರಾಕೃತವಾದ ಭಗವಂತ, ಜೀವನೂ ಅಪ್ರಾಕೃತ, ಅದರ ಪ್ರಕಾಶವೂ ಅಪ್ರಕಾಶ, ಪ್ರಕಾಶವೂ ಅಪ್ರಾಕೃತ. ನಾವು ಪ್ರಕೃತಿ ಬಂಧದಲ್ಲಿ ಎಲ್ಲಿ ತನಕ ಇರುತ್ತೇವೆ ಅದೇ ದ್ವೈತ ದೃಷ್ಟಿ ಎಂದು ಹೆಸರು. ಅಪ್ರಾಕೃತವಾದವನಿಗೆ ಪ್ರಾಕೃತವಾದವು ಎಂಬತಕ್ಕಂತಹದ್ದು ವಿಷಮ. ಅಂದರೆ ಅದು ಸಮಜಾತಿಯಲ್ಲ, ಅದು ನಿಷಿದ್ಧವಾದದ್ದು, ಅದು ಬೇಡವಾದದ್ದು. ನಾವು ಬೇಡವಾದ ಸಂಪರ್ಕ ಹೊಂದಿರುವುದೇ ಸಂಸಾರ ಬಂಧನಕ್ಕೆ ಕಾರಣವಾಗಿರುವುದು. ಇದನ್ನು ತಿಳಿಸಿಕೊಡ್ತಕ್ಕಂತಹ ಮಂತ್ರ ಪುರಾಣ ಪುರುಷೋತ್ತಮ. ಇಂಥ ಗಹನವಾದ ದಿವ್ಯವಾದ ಮಂತ್ರವನ್ನು ಅನುಗ್ರಹಿಸ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರನಿಗೆ ಭೂಯೋ ಭೂಯೋ ನಮಸ್ಕಾರ ಮಾಡುತ್ತಾ ಈ ವಿಶೇಷ ಜ್ಞಾನ ನಮಗೆ ಉಂಟಾದುದು ನಮ್ಮ ತಂದೆ ತಾಯಿ ವಿಶೇಷ ಅನುಗ್ರಹ ವಿಶೇಷದಿಂದ, ಗುರು ಹಿರಿಯರ ವಿಶೇಷ ಅನುಗ್ರಹದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳು ನಿಂದು
ಅಕ್ಷರ ರೂಪದಲ್ಲಿ ವ್ಯಕ್ತ ಮಾಡಿ ತಿಳಿಸಿದ್ದರಿಂದ ನಮಗೆ ಸಾರ್ಥಕವಾಯಿತು. ಇದೆಲ್ಲವೂ ಸಹ ಭಾರತೀಪತಿ ವಾಯುದೇವರ ವಿಶೇಷ ಅನುಗ್ರಹ ರೂಪವೇ ಆಗಿದೆ. ಅವರು ತತ್ವಾಭಿಮಾನಿ ದೇವತೆಗಳ ಮೂಲಕ, ಗುರು ಹಿರಿಯರ ಮೂಲಕ, ತಂದೆ ತಾಯಿಗಳ ಮೂಲಕ, ನಮ್ಮ ಸುಗುಜ್ಜಾಗುರುಗಳ ಮೂಲಕ ಭಗವಂತ ನಮ್ಮಲ್ಲೇ ಇರತಕ್ಕಂಥ ಚಿನ್ಮಯ ರೂಪಿ ಬಿಂಬರೂಪಿಯನ್ನು ಪರಿಚಯಿಸುತ್ತಿದ್ದಾರೆ. ಅವರೇ ಮೂಲ ಗುರುಗಳಾಗಿದ್ದಾರೆ. ಆದರೂ ಇವರೆಲ್ಲರೂ ಅಸ್ವತಂತ್ರರು. ನಮ್ಮ ಬಿಂಬರೂಪಿಯಾದ ಪುರುಷೋತ್ತಮನೇ ಸ್ವತಂತ್ರ, ಸಾರ್ವಭೌಮ. ಅವನನ್ನು ನಾವು ಎಲ್ಲರಲ್ಲೂ ನಮಸ್ಕರಿಸಬೇಕು. ಹೇಗೆ ನಮಸ್ಕರಿಸುವುದು? ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದೇಳಿ ವಿನಮ್ರಿಸೋಣ. ಪುರಾಣ ಪುರುಷೋತ್ತಮ ಎಂಬ ತತ್ವವನ್ನು ಚೆನ್ನಾಗಿ ತಿಳಿದು ಬ್ರಹ್ಮದೃಷ್ಟಿಯನ್ನು ಹೊಂದಿ ಪ್ರಕೃತಿ ಬಂಧವನ್ನು ಬಿಡಿಸಿಕೊಳ್ಳೋಣ. ಭಾರತೀಯ ರಮಣಿಕೆ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ.